ಇವಾಗ ಎಂದಿನಂತೆ ನಿಮಗೆ ಎಲೆಕ್ಷನ್ ಡಿಕ್ಲೇರ್ ಆಗಿರೋ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಚುನಾವಣಾಧಿಕಾರಿಗಳಾಗಿದ್ದಾರೆ. ಮತ್ತು ಚುನಾವಣಾಧಿಕಾರಿಗಳು ಸಹ ಲೋಕಸಭಾ ಕ್ಷೇತ್ರ 17 ದಕ್ಷಿಣ ಕನ್ನಡ ಜಿಲ್ಲೆಗೆ. ಅದೇ ರೀತಿ ಚುನಾವಣಾ ಆಯೋಗದಿಂದ ಸಹಾಯಕ ಚುನಾವಣಾಧಿಕಾರಿಯಾಗಿ ಮೂಡುಬಿದ್ರೆ ಕಾನ್ಸ್ಟಿಟ್ಯುಯೆನ್ಸಿ 201ಕ್ಕೆ ನಾನು MK ಸವಿತಾ, ವಿಶೇಷ ಭೂಸ್ವಾಧೀನಾಧಿಕಾರಿಗಳು KDB ಬೈಕಂಪಾಡಿ ಮಂಗಳೂರು ನನ್ನನ್ನು ನೇಮಕ ಮಾಡಿ ಆದೇಶಿಸಿದ್ದಾರೆ. ನಾಮಿನೇಷನ್ ಪ್ರಾರಂಭ ಆಗಿದೆ. 26ನೇ ತಾರೀಕುವರೆಗೆ ನಾಮಿನೇಷನ್ ಇದೆ, ಲಾಸ್ಟ್ ಡೇಟು. ಮತ್ತು ಸ್ಕ್ರೂಟಿನಿ 27ಕ್ಕಿದೆ, ಕಾಪಿ ಎಲ್ಲ ಇದೆ ನಿಮಗೆ. ಮತ್ತು ಲಾಸ್ಟ್ ಡೇಟ್ ವಿತ್ಡ್ರಾಲ್ 29th ಇದೆ. ಮತ್ತು ಪೋಲ್ ಡೇಟ್ 18th ಇದೆ. 23 ಮೇಗೆ ಕೌಂಟಿಂಗ್ ಇದೆ. ಅಂತಿಮವಾಗಿ 27/5ಕ್ಕೆ ಚುನಾವಣಾ ನೀತಿ ಸಂಹಿತೆ ಕೊನೆಗೊಳ್ಳುತ್ತೆ. ಇದರಲ್ಲಿ ಈಗಾಗಲೇ ಸಹಾಯಕ ಚುನಾವಣಾಧಿಕಾರಿಗಳು ನಾವು ಕಂಪ್ಲೀಟು ಮೂಡಬಿದಿರೆಯ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಚುನಾವಣಾ ನೀತಿ ಸಂಹಿತೆ ಏನಿದೆ ಅದನ್ನು ವಯೋಲೇಷನ್ ಆಗದೆ ಇರೋ ರೀತಿ ಸಂಪೂರ್ಣ ಜವಾಬ್ದಾರಿ ನಾನು ಮತ್ತು ತಹಸೀಲ್ದಾರ್ಸ್ಗೆ ಇದೆ. ನಮ್ಮ ಕೆಳಗಿನಲ್ಲಿ ಇದನ್ನು ಮಾದರಿ ನೀತಿ ಸಂಹಿತೆ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಆಗದ ಹಾಗೆ 3 ಪಾಳ್ಯದಲ್ಲಿ 9 ಫ್ಲೈಯಿಂಗ್ ಸ್ಕ್ವಾಡ್ ತಂಡಗಳನ್ನು ನೇಮಕ ಮಾಡಿದ್ದೀವಿ. 3 ಪಾಳ್ಯದಲ್ಲಿ ಕೆಲಸ ಮಾಡ್ತದೆ. ಒಂದು ತಂಡದಲ್ಲಿ ಒಬ್ಬರ ಕ್ಯಾಮರಾಮ್ಯಾನು ಮತ್ತು ಒಬ್ಬರು ಆಫೀಸರು, ಕ್ಲಾಸ್ 1 ಆಫೀಸರ್, ಅವರಿಗೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಪವರ್ಸ್ನ ಕೊಟ್ಟು ಅವರಿಗೆ ನೇಮಕ ಮಾಡಿದ್ದೀವಿ. ಜೊತೆಗೆ 4 ಚೆಕ್ ಪೋಸ್ಟ್ ಇದೆ. 4 ಚೆಕ್ ಪೋಸ್ಟ್ಗಳಿದೆ. ಒಂದು ಬೆಳವಾಯಿ ಹತ್ರ, ಇನ್ನೊಂದು ಮುಲ್ಕಿ ಮಂಗಳೂರು ಎಂಟ್ರೆನ್ಸ್ ಬೊಪ್ಪನಾಡ್ ಹತ್ರ, ಮತ್ತೊಂದು ಏರ್ಪೋರ್ಟ್ ಹತ್ರ, ಮತ್ತು ಇನ್ನೊಂದು ಗಂಟಲ್ಕಟ್ಟೆ ಅಂತ 4 ಚೆಕ್ ಪೋಸ್ಟ್ ಇದೆ. ಅಲ್ಲೂ ಕೂಡ SST ತಂಡ ಅಂತೇಳಿ, ಸ್ಟ್ಯಾಟಿಕ್ ಸರ್ವಿಲೆನ್ಸ್ ಟೀಮ್ ಅಂತ ಹೇಳಿದ್ರೆ ಅಲ್ಲಿನೇ ಅವರು ಚೆಕ್ ಪೋಸ್ಟಲ್ಲಿ ಕಾರ್ಯನಿರ್ವಹಿಸಿದಂಥ ತಂಡ. ಅದು ಸಹ 27/3ನಲ್ಲಿ 3 ಪಾಳ್ಯದಲ್ಲಿ 2 ಜೊತೆಗೆ ಪೊಲೀಸ್ ಸಿಬ್ಬಂದಿ ಕೂಡ ಅವ್ರ ಜೊತೆಗಿರ್ತಾರೆ. 3 ಪಾಳ್ಯದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಎಕ್ಸಿಸ್ಟ್ ಇದೆ. ನಾವು ಮೊನ್ನೆ 4 ಚೆಕ್ ಪೋಸ್ಟ್ ಕೂಡ ವಿಸಿಟ್ ಮಾಡಿದ್ದೇವೆ. ಜೊತೆಗೆ ಚುನಾವಣಾ ಕಂಟ್ರೋಲ್ ರೂಮ್ ಅಂತ ಹೇಳಿ ತಾಲೂಕಾ ತಹಸೀಲ್ದಾರ್ ಆಫೀಸ್ನಲ್ಲಿ ಕೂಡ ಓಪನ್ ಮಾಡಿದ್ದೇವೆ. ಅದು ಸಹ 27/3ನಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಚುನಾವಣಾ ಕಂಟ್ರೋಲ್ ರೂಮ್ ನಂಬರ್ ಎಷ್ಟು 23811100 ಕಾಪಿಲಿದೆ. ಓಕೆ, ಕಂಟ್ರೋಲ್ ರೂಮ್ನಲ್ಲೂ ಕೂಡ ಆಗಿದೆ. ನಿಮ್ಗೀಗ ಹೊಸದಾಗಿ ಚುನಾವಣಾ ಆಯೋಗದಿಂದ ಗೊತ್ತಿರಿಗೆ CVGIL ಆ್ಯಪ್ ಅಂತ ಮಾಡಿದ್ದಾರೆ. ಅದರಲ್ಲಿ ಸಾರ್ವಜನಿಕರು ಕೂಡ ಯಾವುದೇ ಚುನಾವಣಾ ನೀತಿ ಸಂಹಿತೆಗೆ ಸಂಬಂಧಪಟ್ಟಂತೆ ಯಾವುದೇ ದೂರುಗಳನ್ನು ದಾಖಲಿಸ್ಬೋದು. ಅದರಲ್ಲಿ ಏನಿಲ್ಲ, ಒಂದು ಮೊಬೈಲಲ್ಲಿ ಅಲ್ಲಿ ಯಾರಾದರೂ ದುಡ್ಡು ಹಂಚ್ತಾ ಇದ್ರೆ ಅಥವಾ ಊಟ ಆಗ್ತಾ ಇದ್ರೆ ಅಥವಾ ಏನೋ ಒಂದು ಮತದಾರರನ್ನ ಓಲೈಕೆ ಮಾಡಲಿಕ್ಕೆ ಒಂದು ಇಂಟಿಮಿಡೇಷನ್ ಆಗ್ತಾ ಇದೆ ಅನ್ನೋದನ್ನು ಅವರು ಒಂದು ಫೋಟೋ ತೆಗೆದು ಕೂಡ ಅವರು ಆ ಆ್ಯಪಲ್ಲಿ ಅಪ್ಲೋಡ್ ಮಾಡಿದರೆ ವಿತಿನ್ 1 ಅವರ್ ಅಲ್ಲ 100 ಮಿನಿಟ್ಸಲ್ಲಿ ಅದು ಫಸ್ಟೇ ವಿತಿನ್ ಅಪ್ಲೋಡ್ ಮಾಡಿದ ತಕ್ಷಣ ಎಲೆಕ್ಷನ್ ಕಮಿಷನ್ಗೆ ಹೋಗ್ತದೆ. ಅಲ್ಲಿಂದ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಬರುತ್ತೆ. ಅಲ್ಲಿಂದ ನೇರವಾಗಿ ನಮ್ಮ ಫ್ಲೈಯಿಂಗ್ ಸ್ಕ್ವಾಡ್ಗೆ ಹೋಗುತ್ತೆ. ಅದರಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಬರೋದ್ರಿಂದ ಫೀಲ್ಡ್ಗೆ ತಕ್ಷಣ ಹೋಗಿ ನಾವು ಒಟ್ಟಾರೆ 100 ಮಿನಿಟ್ಸ್ನಲ್ಲಿ ಅಷ್ಟನ್ನು ಒಂದು ಯಾರು ಅಲ್ಲಿ ಮಾಡ್ತಾ ಇದ್ರು ಜಾಗ ತಲುಪಿ ನಾವು ಕಂಪ್ಲೀಟ್ ವರದಿಯನ್ನು ಕೊಡಬೇಕು. ಆ ರೀತಿ ಏನಾದರೂ ನಡೆದಿದ್ದಲ್ಲಿ ಆ್ಯಕ್ಷನ್ ತಗೋಬೇಕು, ಕೇಸ್ ಬುಕ್ ಮಾಡಬೇಕು. ಮತ್ತು ಅದು ಏನಾಗಿದೆ ಅನ್ನೋದು ಮಾಹಿತಿ ಅಲ್ಲಿಗೆ ಹೋಗುತ್ತೆ, ಸ್ಟೇಟ್ ಕಮಿಷನ್ಗೆ ಹೋಗುತ್ತೆ. ಅದನ್ನು ಈಗ ಆಲ್ರೆಡಿ ಸ್ಯಾಂಪಲ್ ಸರ್ವೆ ಅಂತ 200 ನಾವು ಲಾಸ್ಟ್ ಮಂತೆ ಮಾಡಿದ್ವಿ. ಅದನ್ನು